ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಎಲ್ಲರಿಗೂ ಎಷ್ಟು ಜನಪ್ರಿಯವಾದಂಥ ಅಂಗವಿಕಲರ ವಿಕಲಚೇತನರಿಗೆ ಪ್ರತ್ಯೇಕ ತನ್ನ ಕೃಷ್ಣಾ ಗೃಹ ಕಚೇರಿಯಲ್ಲಿ ಬೆಳಗಿನ ಊಟ ಉಪಹಾರ ಇಟ್ಟಂಥ ಏಕೈಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು ಗೊತ್ತೈತೇನ್ರಿ? ಅಲ್ಪ ಅವಧಿಯಾಗಿ ಸಿಕ್ತು 5 ವರ್ಷ ಆ ವ್ಯಕ್ತಿಗೆ ಎಲ್ಲರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿಗ್ತಿತ್ತಂದ್ರೆ ಇವತ್ತು ಕರ್ನಾಟಕ ನಂದನವನ ಆಗುತ್ತಿತ್ತು, ಉತ್ತರ ಕರ್ನಾಟಕ ಈ ರೀತಿ ಬೆಳೀತಿತ್ತು. ಅದರ ಸಲುವಾಗಿ 500 ಕೋಟಿ ಖರ್ಚು ಮಾಡಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋಕೆ ಹಚ್ಚಿ ಇಲ್ಲಿಯವರೆಗೆ ಸುವರ್ಣ ಸೌಧ ಕಟ್ಟುವ ಸಲುವಾಗಿ ವಿಚಾರ ಯಾರು ಮಾಡಿರ್ಕಿಲ್ಲ. ಅದೇ ಆ ವ್ಯಕ್ತಿ ಮಾಡಿದಂಥ ವ್ಯಕ್ತಿ ಇವತ್ತು ಪಂಚರತ್ನ ಯಾತ್ರೆಯ ಮುಖಾಂತರ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಇದೇ HD ಕುಮಾರಸ್ವಾಮಿ ಇನ್ನು ಪ್ರತಿ ಕ್ಷೇತ್ರಕ್ಕೆ ತಮ್ಮ ದಾಪಗಾಲ ಹಾಕಾಕತ್ತಾರ. ಯಾಕಂದರೆ HD ಕುಮಾರಸ್ವಾಮಿ ಅಂದ್ರೆ ಅಚ್ಚುಮೆಚ್ಚಿನ ವ್ಯಕ್ತಿ ರೀ. ಯಾವುದೇ ಕಲಂಕಿಲ್ಲ, ಯಾವುದೇ ಒಂದು ದ್ವೇಷ ಭಾವನೆ ಇಲ್ಲ. ಸರ್ವ ಜಾತಿ ಜನಾಂಗದವ್ರ ಜೊತೆ ಇದೇ HD ಕುಮಾರಸ್ವಾಮಿ ಎಲ್ಲರ ಜೊತೆ ಸಮನ್ವಯತೆಯನ್ನು ಸಾರಿದಂಥ ಏಕೈಕ ಕರ್ನಾಟಕದ ರಾಜಕಾರಣಿ ಅಂದರೆ HD ಕುಮಾರಸ್ವಾಮಿ. ಯಾವಾಗಾದರೂ ಕ್ಯಾಬಿನೆಟ್ ನೋಡ್ರಿ, ಯಾವಾಗಾದರೂ ಅಸೆಂಬ್ಲಿಯಾಗಿ ನೋಡ್ರಿ, ಸಿಟ್ಟಿನ ಬರದಾಗ ಡಿಸಿಷನ್ ತೊಗೊಳ್ಳೋದಿಲ್ಲ, ದ್ವೇಷ ರಾಜಕಾರಣ ಮಾಡೋದಿಲ್ಲ, ಜಾತೀಯತೆ ಇಲ್ಲ. ಇಂಥ ಒಬ್ಬ ಕುಮಾರಣ್ಣ ಅಂತ ಕರ್ನಾಟಕ ರಾಜ್ಯದಾಗ ಕೋಟ್ಯಾಂತರ ಅಭಿಮಾನಿಗಳದಾರ. ಅವರು ಮುಖ್ಯಮಂತ್ರಿನ ಆಗಬೇಕು, 150 ಸೀಟ್ ಅವರು ಬರಬೇಕನ್ನೋದು ಅವರ ಅಭಿಮಾನಿಗಳು ಕಳೆದ 2 ತಿಂಗಳಿಂದ ಟ್ರೋಲ್ ಮಾಡಕತ್ತಾರ್ರಿ. ಟ್ರೋಲ್ ನೋಡಿದಿರಿ. ಈ ಕಡೆಯಿಂದ ಬರ್ತಾನೆ ನೋಡ್ರಿ, ಬಂಡೆಪ್ಪ ಕಾಶಪ್ಪನವ್ರು ಬೀದರ್ದಿಂದ. ಅವರು ತಮ್ಮ ಚುನಾವಣೆಯಲ್ಲಿ 50,000 ಮತಗಳ ಅಂತರದಿಂದ ಆರಿಸಿ ಬರ್ತಾರೆ. ಯಾಕಂದರೆ JDS ಭದ್ರ ಕೋಟೆ ಮಾಡಿಕೊಂಡಂಥ ಇದೇ ಬಂಡೆಪ್ಪ ಕಾಶಂಪುರ್ ಇವತ್ತು ಮತ್ತೆ ಉತ್ತರ ಕರ್ನಾಟಕದಲ್ಲಿ ಒಂದು 25-30 ಸೀಟು ತರುವಲ್ಲಿ ಭಾಳ ತಲ್ಲೀನಾಗ್ಯಾರ. ಅದೇ ರೀತಿ ಗುರುಮಿಠದ ಕಾಲದಾಗ ನೋಡ್ರಿ, ಯುವಕ ಕರ್ನಾಟಕ ರಾಜ್ಯ ನೋಡಾಕತೈತಿ. ಇವತ್ತು ಸಮಾಜ ಸೇವೆದಾಗ ಶರಣಗೌಡ ಕಂದಕೂರ್ ಎಷ್ಟು ಯಂಗ್ ಸ್ಟಾರ್ ಹುಡುಗ, ಅವನು 50,000 ಮತಗಳದಿಂದ ಗುರುಮಠಕಲ್ದಿಂದ JDSದಿಂದ ಆರಿಸಿ ಬರ್ತಾನೆ ರೀ. ತಂದೆ ಈಗಾಗಲೇ ಅದಾರ, ಹಿರಿಯರು, ಯಾವುದೇ ಕಳಂಕವಿಲ್ಲದ ಸ್ವಾಭಿಮಾನ ಕುಟುಂಬದಿಂದ ಬಂದಂಥ ಶರಣಗೌಡ ಕಂದಕೂರ್ ಅವರ ತಂದೆ ಈಗ ಶಾಸಕರದಾರ. ಇನ್ನು ಮಗನಿಗೆ ಬಿಟ್ಟು ಕೊಡಾಕತ್ತಾರ. ಯೂತ್ ಇಷ್ಟು ಕುಣಿಯಾಕತೈತಿ. ಅದೇ ರೀತಿ ಗುರುಮಿಠಕಲ್ದಾಗ ಇವತ್ತು JDS ಬಾವುಟ ಹಾರಿಸೋ ಸಲುವಾಗಿ, ಆಮೇಲೆ ಅದೇ ಜಿಲ್ಲೆಯಲ್ಲಿ ಅಕ್ಕಪಕ್ಕದಲ್ಲಿಯೂ JDS ಬೇರನ್ನು ಭದ್ರ ಬುನಾದಿಯನ್ನಾಗಿ ಮಾಡಲು ಶರಣಗೌಡ ಕಂದಕೂರ್ ಮತ್ತು ಬಂಡೆಪ್ಪ ಕಾಶಪ್ಪನವ್ರು ಪ್ರಯತ್ನ ಪಡಕತ್ತಾರ. ನಾಗಠಾಣದಲ್ಲಿ ದೇವೇಂದ್ರ ಚವ್ಹಾಣ್ ಅದಾರ, ಆದ್ರೆ ಅವ್ರದ್ದು ಮೈನಸ್ ಐತಿ. ಯಾಕೆ ಕಾಕ ಮೈನಸ್ ಅಂತ ಹೇಳ್ತಾನೆ, ಮತ್ತು ಗಲಿಬಿಲಿ ಮಾಡ್ತಾನೆ ಅಂತ ತಿಳ್ಕೊಂಡಿರ್ಬೇಕು ನೀವು. ಗ್ರೌಂಡ್ ರಿಪೋರ್ಟ್ ನಮ್ಮ ಕಡೆ ಐತಿ. ಆ ಬರ್ತಾ ಇವತ್ತು JDS ಏನು ಪಂಚರತ್ನ ಯಾತ್ರೆ ಏನು ಮಾಡಕತ್ತಾರ ಕುಮಾರಸ್ವಾಮಿ, ವಾಹನಗಳ ದೃಶ್ಯ ನೋಡ್ರಿ. ಜನ ಎಷ್ಟು ಹರ್ಷ ಉಲ್ಲಾಸದಿಂದ ಅವ್ರನ್ನ ಸ್ವಾಗತ ಮಾಡಕತ್ತಾರ. ಅಂಬಿಲ ಕೊಡಗಳನ್ನು ತೊಗೊಂಡು ಹೊಂಟಾರ, ಕುಂಭಮೇಳ ಮಾಡಕತ್ತಾರ. ಎಷ್ಟೋ ಹೆಣ್ಮಕ್ಕಳು ಕುಮಾರಣ್ಣ ಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಕರ್ನಾಟಕದ ಕನಸು ಒಳ್ಳೆಯದಾಗಬೇಕು, ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ನೆಮ್ಮದಿಯಾಗಿ ಬಾಳಬೇಕು ಅನ್ನೋದೇ JDS ಅಭಿಮಾನಿ ಮತ್ತು ಕರ್ನಾಟಕ ಜನತೆಯ ಹಿತಚಿಂತಕರು, ಹಿತೈಷಿಗಳು, ವಿದ್ವಾನರು, ಅನೇಕ ಸಾಹಿತಿಗಳು ಸಹಿತ ಕುಮಾರಸ್ವಾಮಿ ಬಗ್ಗೆ ಅನೇಕ ಪುಸ್ತಕಗಳನ್ನ ಬರೆದಿದ್ದು ನೀವು ನೋಡಿರ್ಬೋದು. ಈಗ ರತ್ನ ಯಾತ್ರೆ ಮೂಡಬಾಗಿಲದಿಂದ ಬಿಟ್ಟೈತ್ರಿ. ಏನದು ತುದಿಗೆ ಹೋಗೋದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ JDS ಹವಾ ಜೋರಾಗುತ್ತೈತೋ, ಯಾವ ರೀತಿ ಕಾರ್ಯಕರ್ತರ ಬೆಂಬಲ ಕೊಡ್ತಾರ, ಅದರಲ್ಲಿ ಅನೇಕ ರೀತಿಯ ಇದೇ ಉತ್ತರ ಕರ್ನಾಟಕದಲ್ಲಿ ರತ್ನಾಕರ್ ಮುತ್ತೂರಂಥ ಹಿರಿಯ ಕಾರ್ಯಕರ್ತರದಾರ, ಅಲ್ಲಿ ಗೌಡ್ರದಾರ. ಎಲ್ಲರೂ ಕೂಡಿ JDS ಬಲಪಡಿಸೋ ಸಲುವಾಗಿ ಭಾಳ ಶಕ್ತಿ ಮೀರಿ ಪ್ರಯತ್ನ ಪಡಕತ್ತಾರ. ಇನ್ನು ಕರ್ನಾಟಕದ ಮಹಾಜನತೆ ಯಾವ ನಿರ್ಣಯ ತಗೋತೀರಿ ಇನ್ನು ಕಾದು ನೋಡ್ಬೇಕು. ಅವರ ತಂದೆ ಭಾರತದ ಪ್ರಧಾನಮಂತ್ರಿ, ಕರ್ನಾಟಕ ರಾಜ್ಯದಿಂದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾದಂಥ HD ದೇವೇಗೌಡರ ಕನಸು ನನಸಾಗಬೇಕಾದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕೇನ್ರಿ? ಹಾಗಾದ್ರೆ 2 ಸೀಟ್ ಕೊಡ್ತೀರಿ ಕರ್ನಾಟಕದಿಂದ? ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಾಗಾದ್ರೆ ಕಾಕಾನ್ ಚಾನಲ್ ಫಾಲೋ ಮಾಡಕ್ಕೆ ಹೋಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. Pernah
ಎಲ್ಲ ಒಳ್ಳೆಯದಾಗುತ್ತೆ. ನಿಮ್ಮ ಆಶೀರ್ವಾದ.